ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಇವತ್ತು ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಭೇಟಿ ನೀಡಿ ದರ್ಶನ ಪಡೆದಿದ್ದಾರೆ. ಶಲ್ಯ ಧರಿಸಿ ಆಗಮಿಸುವ ಮುಖೇನ ಸಿಎಂ ವಿಜಯ್ ದೇವಸ್ಥಾನದ ಶಿಷ್ಟಾಚಾರ ಪಾಲನೆ ಮಾಡಿದ್ರು. ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ಸಂಕಲ್ಪ ಪೂಜೆ ನೆರವೇರಿಸಲಾಯಿತು. ಸಿಎಂ ವಿಜಯ್ ಸಂಕಲ್ಪ ಪೂಜೆ ಮಾಡಿ ತೆರಳಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಶಕ್ತಿದೇವಿ ಮೂಕಾಂಬಿಕೆಗೆ ವಿಜಯ್ ಅವರು 1 kg 600 ಗ್ರಾಂ ಬೆಳ್ಳಿ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. 1 ಮತ್ತು 6 ನಂಬರ್ ಕೂಡಿದ್ರೆ ಸಂಖ್ಯೆ 7 ಆಗುತ್ತೆ. 7 ಸಂಖ್ಯೆಯನ್ನ ಲಕ್ಕಿ ನಂಬರ್ ಅಂತ ವಿಜಯ್ ನಂಬಿದ್ದಾರೆ. ಕೊಲ್ಲೂರು ಕ್ಷೇತ್ರದಲ್ಲಿ 7 ದೇವರ ಸ್ಥಾನಗಳಿವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಕಾಳಿ, ಲಕ್ಷ್ಮಿ, ಸರಸ್ವತಿ ಹಾಗೂ ಆದಿಶಂಕರಾಚಾರ್ಯರು ಸೇರಿದಂತೆ 7 ದೇವರಿರೋ ಕ್ಷೇತ್ರದಲ್ಲಿ ಸಿಎಂ ವಿಜಯ್ ವಿಶೇಷತೆ ಮೆರೆದಿದ್ದಾರೆ. ಫಸ್ಟ್ ಟೈಮ್ ನಕ್ಕಿದ್ ನೋಡಿದ್ನಪ್ಪ ವಿಜಯ್ ಸಿಎಂ ಆದ್ಮೇಲೆ ಅಲ್ಲ ಗಂಭೀರವಾಗಿ ಮೌನವಾಗಿ ಇರ್ತಾರೆ. ಈ ಮಧ್ಯೆ ನಮ್ಮ ಕರವೇ ಕಾರ್ಯಕರ್ತರಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಉಡುಪಿಯಲ್ಲಿ ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ. ಸೊ ಇವರು ಮೊದಲ ಸಿಎಂ ಅಲ್ಲ, ಈ ಹಿಂದೆ MGR ಅವರು ಕೂಡ ದೇವಸ್ಥಾನಕ್ಕೆ ಬಂದಿದ್ರು, ಅಲ್ಲೂ ಅರಕೆ ತೀರ್ಸಿದ್ರು. ಇವನ್ ಜಯಲಲಿತಾ ಅವರು ಕೂಡ ಬಂದಿದ್ರು. ಹೀಗಾಗಿ ಆ ಒಂದು ಲೆಗಸಿಯನ್ನ ಇವರು ಕೂಡ ಮುಂದುವರಿಸಿದ್ದಾರೆ. ಅವತ್ತ ಮೆರವಣಿಗೆಯಲ್ಲಿ ಜೀಸಸ್ ಫೋಟೋ ಇಟ್ಟಿದ್ದಾರೆ ಅಂತ ಅವರನ್ನು ಕೂಡ ಧರ್ಮದ ಆಧಾರದ ಮೇಲೆ ವಿಂಗಡಿಸಕ್ ಪ್ರಯತ್ನ ಪಟ್ಟಿದ್ರು. ಸೊ ಹಂಗಲ್ಲ, ಅದು ಹಂಗ ನಡೆಯಲ್ಲ. ಅವ್ರವ್ರ ನಂಬಿಕೆಗಳು ಅವ್ರವ್ರಿಗೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ಅವ್ರ ಖಡ್ಗ ಏನು ಸಮರ್ಪಣೆ ಮಾಡಿ ಹೋಗಿದ್ದಾರೆ. ನಮ್ಮ ಕರ್ನಾಟಕಕ್ಕೂ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಂದು ತಾಳಮೇಳದಲ್ಲಿ ಅವರು ನಡ್ಕೊಂಡ್ರೆ ಮೇಕೆದಾಟು ಅವ್ರಿಗೂ ಲಾಭ, ನಮಗೂ ಲಾಭ, ಇಬ್ಬರಿಗೂ ಲಾಭ. ಹೀಗಾಗಿ ಆ ಒಂದು ಕೋಆರ್ಡಿನೇಷನ್ ನಲ್ಲಿ ವಿಜಯ್ ಹೋದ್ರೆ ಕರ್ನಾಟಕದಲ್ಲಿ ಫ್ಯಾನ್ಸ್ ಇದಾರೆ, ಅವ್ರಿಗೆ ಇನ್ನೂ ಫ್ಯಾನ್ಸ್ ಆಗ್ತಾರೆ, ಜಾಸ್ತಿ ಆಗ್ತಾರೆ.